ತಾವೆಲ್ಲರೂ ಓದಿರ್ಬೋದು. ಮತ್ತು ಅಂಥ ಸ್ವಾಮಿಗಳಿಗೆ ಇದೇ ವಿಜಯಪುರ ಜಿಲ್ಲೆಯೊಳಗೆ ಅವರಿಗೆ ನಿರ್ಬಂಧವನ್ನು ಹಾಕಿದ್ರು. ನೋವಿನ ಸಂಗತಿ ಅಂದ್ರೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಂವಿಧಾನದೊಳಗೆ ನಮ್ಗೆ ಕೊಟ್ಟರು. ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನಗೆ ಹಕ್ಕು ಕೊಟ್ಟರು. ನನ್ನ ಹಕ್ಕವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಅಧಿಕಾರ ಇಲ್ಲ. ಬಹುಶಃ ಅಂಥ ಮಠಾಧೀಶರು, ಕಾವಿದಾರಿಗಳು ಮೂಲಭೂತವಾದಿಗಳಿರ್ತಾರೆ. ಅದು ಕಾಡಸಿದ್ದೇಶ್ವರ ಮಠ, ನೀವು ನೇರವಾಗಿ ಬಹುಶಃ ಕಣ್ಣೇರಿ ಸ್ವಾಮಿಗಳ ಉಲ್ಲೇಖ ಕೊಡ್ತೀರಿ. ಅದು 16ನೇ ಶತಮಾನದ ಬಸವ ಪರಂಪರೆಯ ಮಠ. ಅದರ ನೋವಿನ ಸಂಗತಿ ಅಂದ್ರೆ ಅವ್ರು ಇವತ್ತು ವೈದಿಕ ಪರವಾಗಿ ನಿಂತಾರೆ. ನಾವು ವೈದಿಕ ವಿರೋಧಿಗಳಲ್ಲ, ಆದರೆ ನಾವು ವೈದಿಕರಲ್ಲ. ನಾವು ವೀರಶೈವ ವಿರೋಧಿಗಳಲ್ಲ, ನಾವು ವೀರಶೈವರಲ್ಲ. ನಾವು ಹಿಂದೂ ವಿರೋಧಿಗಳಲ್ಲ, ನಾವು ಹಿಂದೂಗಳಲ್ಲ. ನಮ್ಮದೇ ಆದಂಥ ಅಸ್ಮಿತೆ, ನಮ್ಮದೇ ಆದಂಥ ವಿಚಾರಧಾರೆಗಳಲ್ಲ. ನಾವು ಹೇಳಿದಾಗೆ ಶರಣು ಸಬರದಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಯಂಗ್ ಜನ್ರೇಷನ್ ಕೂಡ ಇದ್ದೀವಿ. ನಾವು ಹೋರಾಟ ಮಾಡ್ತಕ್ಕಂಥ ಒಂದೇ ಉದ್ದೇಶಕ್ಕೆ, ನಾವು ತಮ್ಮ ಜೊತೆಗೆ ಎಲ್ಲರ ಜೊತೆಗೆ ಹಂಚಿಕೊಳ್ತಕ್ಕಂಥದ್ದು. ಇದು ನಮ್ಮ ಹಕ್ಕನ್ನು ದಮನ ಮಾಡ್ತಕ್ಕಂಥ ಶಕ್ತಿಗಳನ್ನು ಹತ್ತತಕ್ಕಂಥ ಕೆಲಸ. ಮತ್ತು ತಾಲಿಬಾನ್ ಪದ ಬಸವಣ್ಣನ ಜೊತೆಗೆ ಜೋಡಿಸೋದು ನಿಜಕ್ಕೂ ಕೂಡ ಬಸವಣ್ಣಗೆ ಮಾಡ್ತಕ್ಕಂಥ ಅನ್ಯಾಯ. ತಾಯಿ ಬೇರು ಬಸವಣ್ಣ, ಬಸವ ತಾಲಿಬಾನ್ ಅಂತಕ್ಕಂಥದ್ದು ಕರಿ ಅಧಿಕಾರಿಗಳಿಗೆ ಯಾರು ಕೊಟ್ಟಾರ? ಇವ್ರನ್ನ ನಾವು ಏನಾದರೂ ಟೀಕೆ ಮಾಡಿವೆ. ನಮ್ಮ ದಾರಿಗೆ ಹೋಗ್ಬೇಕಾದ್ರೆ ನೀವು ಅಡ್ಡೆ ಹಾಕ್ತಕ್ಕಂಥ ಕಾರ್ಯ ಅವ್ರು ಮಾಡ್ತಕ್ಕಂಥದ್ದು ಖಂಡನೀಯ. ಬಹುಶಃ ಅವರ ತಾಲಿಬಾನ್ ಮನಸ್ಥಿತಿ ಆ ಪದಗಳು, ಯಾಕಂದರೆ ನೀವು ಏನು ವಿಚಾರ ಮಾಡ್ತೀರೋ ಪದಗಳು ಹೊರಬರ್ತಾವೆ. ಬಹುಶಃ ಅದು ಅವರ ಪದಗಳು. ಅವ್ರು ಅಷ್ಟಲ್ಲ ಸುಳ್ಳೆ ಮಗ ಅಂತಕ್ಕಂಥದ್ದು, ಮೆಟ್ಲು ಹೊಡಿಬೇಕಂತಕ್ಕಂಥದ್ದು, ಒಬ್ಬ ಕಾವಿದಾರಿಯಾಗಿ ಈ ಪದಗಳನ್ನ, ಅದು ಸಿದ್ದೇಶ್ವರ ಅಪ್ಪಳ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಳ ಶಿಷ್ಯ ಅಂತ ತಿಳ್ಕೊಳ್ಳೋದು ಅವ್ರಿಗೂ ಕೂಡ ಕೆಟ್ಟ ಹೆಸರು ತಂದಾಗ ಯಾರೂ ಮಾಡಬಾರ್ದು. ನಿಮ್ಮ ಹಕ್ಕುಗಳನ್ನು ನೀವು ಮಾಡಿ, ನಿಮ್ಮ ನಂಬಿಕೆಗೆ ನಾವು ವಿರೋಧ ಮಾಡ್ತಿಲ್ಲ. ಆದರೆ ನಮ್ಮ ನಂಬಿಕೆಗಳನ್ನು ವಿರೋಧ ಮಾಡ್ತಕ್ಕಂಥವ್ರು, ನಮ್ಮನ್ನು ತಾಲಿಬಾನ್ಗಳು ಅಂತಕ್ಕಂಥದ್ದು ನಿಮಗೆ ನೈತಿಕ ಅಧಿಕಾರ ಯಾರು ಕೊಟ್ಟರು? ಹೌದಲ್ಲ? ಈ ಉದ್ದೇಶದಿಂದ ಅವರ ಅದು ನೀಚತನ ಪರಮಾವಧಿ ಈ ರೀತಿಯಾಗಿ ಮಾತಾಡೋದು. ಅವರು ಸಂಸ್ಕಾರವಂತರಾಗಿದ್ದರೆ ಈ ರೀತಿಯಾಗಿ ಮಾತಾಡಬಾರ್ದು. ಯಾಕಂದ್ರೆ ಸೂಳೆ ಮಕ್ಕಳು ಅಂತಂದ್ರೆ ಎಲ್ಲರಿಗೂ ಬರ್ತದೆ. ಅದು ಸೂಳೆಗೂ ಕೂಡ ಬಸವಣ್ಣನ ಕಾಲಕ್ಕೆ ಸೂಳೆ ಸಂಕವೇನು ಕೂಡ ಶರಣೆ ಮಾಡುವಂಥ ಉದಾಹರಣೆಗಳದಾವು. ಮತ್ತು ಸೂಳೆ ಮಕ್ಕಳು ಅಂತಿಕೊಂಡು ಅದರ ಆಚೆಗೆ ಹೋಗಿ ಬೈತಕ್ಕಂಥ ಅದು ಸಂಸ್ಕಾರ ಅಲ್ಲ, ಅದು ಖಂಡನೀಯ ಅಂತಕ್ಕಂಥದ್ದು ವಿಷಯ ಅಲ್ಲ. ಈಗ ಅವರು ಯಾರು ಪ್ರಾರಂಭ ಮಾಡಿದ್ರೆ ಕರೆಕ್ಟ್ ಸರ್. ಇದು ಬಸವ ಅಭಿಯಾನವನ್ನು ನಡೆದಂಥ ಟೀಕೆ ಅಲ್ಲ, ಮೊದಲು ಟೀಕೆ ಮಾಡ್ಯಾರ ಸರ್. ಅದು ಖಂಡನೀಯ, ಅಕ್ಷಮ ಅಪರಾಧ. ನಾ ಹೇಳ್ತೇನೆ, ನಿಮ್ಮ ನಂಬಿಕೆಯನ್ನು ಪ್ರಶ್ನೆ. ನಾವು ಅಲ್ಲಿ ಮಂಗ ಬೇರೆ ಬೇರೆ ಪ್ರಾಣಿಗಳ ದೇವತ್ವ ಕಾಣ್ತಾರೆ, ನಮ್ಮ ವಿರೋಧ ಐತೆ ಅನ್ನೋದಕ್ಕೆ ಇಲ್ಲ. 12ನೇ ಶತಮಾನದೊಳಗೆ ವಚನದೊಳಗೆ ಉಲ್ಲೇಖ ಐತಿ. ಅದರ ಸಂವಿಧಾನ ಬಂದ ಮೇಲೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಉಳಿಸ್ಕೊಂಡು ಅದು ಕೂಡ ಖಂಡನೀಯ ಸರ್. ಇನ್ನೊಬ್ಬರ ನಂಬಿಕೆಗಳನ್ನು ನೋವು ಮಾಡೋದು. ನಿಮಗೆ ಕೆಡಿಲ್ಲವಾಗಿ ಆನು ಒಲಿದಂತೆ ಆಡುವನೇ ಅಂತಾರೆ ಬಸವಣ್ಣ. ಐ ಶುಡ್ ನಾಟ್ ಹರ್ಟ್ ಯುವರ್ ಫೀಲಿಂಗ್ಸ್. ನಿಮ್ಮ ಭಾವನೆಗಳನ್ನು ಹಾಟ್ ಮಾಡ್ತಕ್ಕಂಥದ್ದಲ್ಲ. ನಿಮಗೆ ನಿಮ್ಮ ದೇವರು. ನಾವು ಇಡೀ ಭಾರತ ಇವನಾರು ಎಲ್ಲರನ್ನ ಹಾಕ್ಕೊಂಡಂಥ ಬಸವ ಧರ್ಮ, ಇನ್ನೊಬ್ಬರು ಟೀಕೆ ಮಾಡ್ತಕ್ಕಂಥ ಅದು ಕೂಡ ತಪ್ಪು. ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಲಿಂಗಾಯತ ಧರ್ಮದೊಳಗೆ ಕಾವಿಗಳು ಮಠಗಳಿಲ್ಲ. ಬಸವಣ್ಣನ ಮೂಲ ಹೋರಾಟವೇ ಅದು ಇರ್ತೈತಿ. 12ನೇ ಶತಮಾನದ ನಂತರ ಇವರೆಲ್ಲ ಒಳಗೆ ಎನ್ಕ್ರೋಚ್ ಮಾಡಿಕೊಂಡು ಬಸವೋದ್ಯಮ ಮಾಡ್ಯಾರವರು. ಒಂದೊಂದು ಮಠಕ್ಕೆ 10,000 ಕೋಟಿ. ನಾನು ಅವರು ಎಲ್ಲ ವಿಚಾರಗಳನ್ನ ಕಣ್ಣೀರು ಸ್ವಾಮಿ ಹೇಳಿದ್ರು, ಉಳಿದೆಲ್ಲ ವಿಚಾರಗಳು ಹೇಳೋದು ಸರಿ ಇತ್ತು. ಆ 2 ಪದಗಳ ಬಳಕೆ ಅವ್ರು ಹೇಳ್ತಕ್ಕಂಥ ರೀತಿ ಬಸವ ತಾಲಿಬಾನ್ ಅಂತಕ್ಕಂಥದ್ದು ತಪ್ಪು, ಹೌದಲ್ರಿ? ಅದಕ್ಕೆ ಅದು ಕೂಡ ಅಷ್ಟೇ ಇವರ ಅದ್ರ 10 ಪಟ್ಟು ತಪ್ಪದು. ಅವ್ರಿಗೂ ಕೂಡ ನಾವು ಖಂಡನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಇದಕ್ಕೆ ಇದು ಮುಕ್ತ. ಅದಕ್ಕೆ ನಾವು ನಮ್ಮ ವೇದಿಕೆಯೊಳಗೆ ಯಾವ ಮಠಾಧೀಶರು ಕರೆಯಂಗಿಲ್ಲ. ಇದು ಬ್ರಹ್ಮಚಾರಿಗಳ ಮಠ ಅಲ್ಲ. ಇದು ಸತಿಪತಿಗಳಿಂದ ವಾದ ಭಕ್ತಿ ಹಿತೋಪದೇಶ ಗಂಡ ಐತಿ ಮದುವೆ ಮಾಡಿರ್ತಾರ. ಇಂದ್ರಿಗೆ ನಿಗ್ರಹಿಸಿದ್ರೆ ಹೊಂದುವ ಗುಣದೋಷಗಳು. ಯು ಶುಡ್ ನಾಟ್ ಕಂಟ್ರೋಲ್ ದ ಕಾರ್ಲೈಟ್ ಡಿಸೈರ್ಸ್ ಅಂತಾರೆ ಬಸವಣ್ಣ. ಮದುವೆ ಆಗಿರಂತಾನವ, ಅವನು ಮದುವೆ ಆಗಿದ್ದ. ಇವರು ಮದುವೆ ಆಗಲಾರ್ದ ನೀವು ಹ್ಯಾಂಗೆ ಮಾಡ್ತೀರಿ? ಅದು ಕೂಡ ತಪ್ಪು ಸರ್. ಅದು ವಿರೋಧ ಅಂದ್ರೆ ಅನ್ಯರಿ ಶ್ರೀಗಳನ್ನ ನಿಷೇಧ ಹೇರಿದು ಸರಿನೋ ತಪ್ಪು? ಖಂಡಿತ ಸರಿ, ಖಂಡಿತ ಸರಿ ಸರ್. ಯಾಕಂದ್ರೆ ಇದು ನೋಡ್ರಿ, ನಮ್ಮ ಅವ್ರು ಹೇಳಿದ್ರಿ ಅದೊಂದೇ ಖಂಡಿತ ಅಲ್ಲ. ಯಾವುದೇ ಸ್ವಾಮಿಗಳು ಕೂಡ ಆ ರೀತಿಯಾಗಿ ಮತ್ತೊಬ್ಬರ ಹೇಳಿಕೆಗಳನ್ನ, ಸಮುದಾಯವನ್ನ ನೋವು ಮಾಡಿದರೆ ಅದು ಎಲ್ಲರನ್ನ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಬ್ರಾಹ್ಮಣರಿರಲಿ, ಮರಾಠರಿರಲಿ, ಲಿಂಗಾಯತರಿರಲಿ. ಕಾರಣ ನಾನು ದಯವಿಟ್ಟು ಹೇಳ್ತೀನಿ, ಈ ಜಾತಿಯ ಭೂಮಿನ ಬೆಂಕಿ ಹತ್ತು ಕೆಲಸ ಇವ್ರು ಮಠಾಧೀಶ ಮಾಡ್ತಾರೆ. ಇದು ನಿಲ್ಬೇಕು. ಅವ್ರೆಲ್ಲರನ್ನ ಬಹಿಷ್ಕಾರ ಮಾಡ್ಬೇಕು ಸರ್. ಎಲ್ಲರೂ ಮಾಡ್ಬೇಕು. ಅದು ಮುಲ್ಲಾ ಇರುವಲ್ಲಕ್ಕ, ಸ್ವಾಮಿ ಇರುವಲ್ಲಕ್ಕ, ಅವ್ರೆಲ್ಲರನ್ನ ಬಹಿಷ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಜಗುಣಾನಂದ ಸ್ವಾಮಿಗಳು ಅದೇ ಥರ ಮಾತಾಡ್ತಾರೆ. ತಪ್ಪು ಸರ್ ಅದು. ನಾ ಹೇಳಿದ್ನಲ್ಲ, ಅದು ಕೂಡ ತಪ್ಪು. ಸ್ವಾಮಿಗಳತ್ವ ಮಠತ್ವ ನಮ್ಮೊಳಗಿಲ್ಲ. ಅವ್ರು ಮಾತಾಡಿದ್ರೆ ನಾನು ಆಗಲೇ ಕೂಡ ಅವ್ರಿಗೆ ಪತ್ರ ಬರೆದಿನಿ, ಅವ್ರು ಮಾತಾಡಿದ್ದೀನಿ ಸರ್. ಇದು ನಿಮ್ಗೆ ತಪ್ಪು ಅಂತ ಅವ್ರನ್ನೊಂದು ಹೋರಾಟ ಮಾಡಲಿ ಸರ್. ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ಅವ್ರಿಗೆ ಪತ್ರ ಬರೆದಿವಿ. ಅವ್ರಿಗೆ ಸಾಕಷ್ಟು ಟೀಕೆ ಮಾಡೀನಿ. ಇತ್ತೀಚೆಗೆ ಈಗ ಪಾಲ್ಕಿ ಸ್ವಾಮಿಗಳು ಅಕ್ಕಮಹಾದೇವಿ ಬೆತ್ತಲೆ ಬಂದಾಗ ಅವ್ರಿಗೆ ನೇರವಾಗಿ ನಾನು ಪತ್ರ ಬರೆದಿನಿ ಸರ್. ಆದ್ರೆ ಏನಾಗಿದೆ ಅಂದ್ರೆ ನಮ್ಮಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ನೇರವಾಗಿ ಹೇಳ್ತಕ್ಕಂಥವ್ರು ಸುಳ್ಳನ್ನು ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥವ್ರು ಜನ ಜಾಲ ಆಗೈತಿ. ಈಗ ಸಮಾಜದೊಳಗೆ ಏನಾಗಿತ್ತು ಅಂದ್ರೆ ರಾಜಕಾರಣಿಗಳು ಮಠಾಧೀಶರು ಬಂದು ಜನ ಕೊಡ್ತಾರೆ. ಅಲ್ಲಿ ಮೌಲ್ಯಗಳು ಏನಾಗಿಲ್ಲ.
ಮೌಲ್ಯವಾದ ಚಿಂತನೆಗಳು ಇಂಥ ವೇದಿಕೆಗಳು ಹಾಕವು. ಆ ಕಾರಣದ ಜಿಲ್ಲಾ ಘಟಕ ಮಾಡಾಕ್ತೀವಿ. ಅದು ಕೂಡ ತಪ್ಪೇ. ಎಲ್ಲ ಮಠಾಧೀಶರು ಸೇರಿ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಸರ್? ಅವ್ರು ಇನ್ನೂ ಕೊಡಾಕತ್ತಿಲ್ಲ ರೀ. ಮತಗಳ ಬ್ಯಾಂಕ್ ಅದು ಹೆಂಗಂದ್ರೆ ಒಂದು ಈಗ ನೋಡ್ರಿ, ಬೆಳಗಾವಿ ಒಳಗೆ ಅಧಿವೇಶನ ಬರುತ್ತೆ. ನಾಗಮೋಹನ್ ದಾಸ್ ಆಗಿ 7 ದಿವಸ ಅಂತ ಮುಕ್ಕೊಂಡಾರ. ನಮ್ಮ ಬೇಡಿಕೆಗಳನ್ನು ರೈತರು ಕಬ್ಬಿನ ಬೇಡಿಕೆ ಕೇಳ್ತಾರೆ, ಹಾಲಿನ ಬೇಡಿಕೆ ಕೇಳ್ತಾರೆ. ನಮ್ಮ ಬೇಡಿಕೆಗಳನ್ನ ನಾವು ಯಾಕೆ ಕೇಳಬಾರ್ದಲ್ಲಿ? ಅದು ಇದ್ರು ನಾ ಹೇಳಿದಲ್ರಿ, ಇವ್ರಿಗೆ ಏನಾಯ್ತಂದ್ರೆ ಉಡದ ಆಗಿಂಗೆ ಉಣ್ಣದ ಕರು, ಆಕಳಿಗೆ ಹಾಲು ಕುಡಿಸೋಕೆ ಮನಸ್ಸಿಲ್ಲ, ಕರುವಿಗೆ ಕುಡಿಯೋಕೆ ಮನಸ್ಸಿಲ್ಲ. ಸುಮ್ಮನೆ ಒಂದು ಸ್ಟೇಟ್ ಮಾಡೋದು ಸರಿಯಲ್ಲ. ಬಸವ ಅಭಿಯಾನ ಕೇವಲ ಒಂದು ತಿಂಗಳು ಮಾಡಿ ಬಿಡ್ತಕ್ಕಂಥದ್ದಲ್ಲ. ಅವನು ನಿರಂತರವಾಗಿ ನಡೀತಕ್ಕಂಥ ಒಂದು ಲಿಂಗವನ್ನು ಅರಿಯದೆ ಏನೋ ನಡೆದರೂ ಫಲವಿಲ್ಲ. ಅಲ್ಲ ಪ್ರಭು ಹೇಳ್ತಾರೆ, ಲಿಂಗ ಅಂತಕ್ಕಂಥದ್ದು ಪರಮೋಚ್ಚ ಜ್ಞಾನ, ಸಮಷ್ಟಿ, ಎಲ್ಲರನ್ನ ಅಪ್ಕೊಡ್ರಿ. ಲಿಂಗವನ್ನು ಅರಿದ ಬಳಿಕ ಮತ್ತನ್ನೇ ಇರೋದು ಫಲವಿಲ್ಲ ಅಂತ. ನಾನು ನಿನ್ನೆ ಇಲ್ಲಿ ಜೈನ ಲೋಕಾಪುರದ ಒಂದು ಜೈನ ಕುಟುಂಬ ಬಸವೋತ್ಸವವನ್ನು ಮಾಡ್ತಾರೆ. ಶಿಶ್ರಾಳ್ ಶರೀಫ ಬಸವಣ್ಣ ನಿನ್ನ ಪಾದ ಹಸನಾಗಿ ತೊಳೆದೇನು ಅಂತ ಅವ್ನು ಮುಸಲ್ಮಾನಿದ್ದ. ಎಡೆಯ ವಯ್ಯನು ಬಾರೆ ಒಡೆಯ ಅಲ್ಲಮನಿ ಶಿಶ್ರಾಳ್ ಶರೀಫ್ ಹೇಳ್ತಾರೆ. ಮರಾಠರು ವಿಶ್ವಕರ್ಮರು ಕೊಡೆಕಲ್ ಬಸವಣ್ಣ ನಡ್ಕೊಳ್ತಕ್ಕಂಥ ಮುಸಲ್ಮಾನರು ವಿಶ್ವಕರ್ಮ ನಡ್ಕೊತಾರ. ಆದ್ರೆ ಅವ ಲಿಂಗಾಯತ ಬಡಜಿಗ ಇದ್ದ. ಕಾರಣ ಬಸವ ತತ್ವ ನೋಡ್ಕೊಳ್ಳಿ. ಬಸವ ತತ್ವಕ್ಕೆ ಜಾತಿ ಧರ್ಮಗಳನ್ನು ಮೀರಿ ನಿಂತದ್ದು ನೋವಿನ ಸಂಗತಿ. ಅಂದ್ರೆ ಇದನ್ನು ಜಾತಿ ಮಾಡ್ಯಾರ. ಅದಕ್ಕೆ ದೇವನೂರು ಮಾದೇವರು ಹೇಳ್ತಾರೆ, ಅಕ್ಷರ ಬಿದ್ದ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು. ಧರ್ಮ ಲಿಂಗಾಯತ ಆದರೆ ಇದು ವಿಶ್ವದ ಶ್ರೇಷ್ಠ ಧರ್ಮ, ಜಾತಿ ಆದರೆ ಇದೊಂದು ಕೊಳಚೆ ಅಂತ. ನಾವು ಇನ್ನೂ ಪಚ್ಚಿಯೊಳಗಿದ್ದೀವಿ, ನಮ್ಗೆ ಗೊತ್ತಾಗಿಲ್ಲ. ಹಳಕಟ್ಟಿಯವರು ಮಾಡಿದಂಥ ಒಂದು ಕಾರ್ಯ. ನಾನು ಹಿಂದಕ್ಕೂ ಕೂಡ ಹಳಕಟ್ಟಿಯವರ ಹೆಸರೊಳಗೆ BND ಅವರು ಮತ್ತು ಕರ್ನಾಟಕ ಸರ್ಕಾರ 1 ಲಕ್ಷ ರೂಪಾಯಿ ಬಹುಮಾನ ಅಥವಾ 2 ಲಕ್ಷ ಪಂಪ ಪ್ರಶಸ್ತಿ ಮಾತ್ರೊಳಗೆ ಪ್ರಶಸ್ತಿ ಇಡಬೇಕು ಅಂತ ಮನುಷ್ಯನ ಹೆಸರಲ್ಲಿ ನಾವು ಇಡಬೇಕು. ಇದು ಕೂಡ ನಮ್ಗೆ ಬೇಡಿಕೆ ಆಗೈತಿ. BND ಅವರು ಒಪ್ಕೊಂಡಾರ, ಪಾಟೀಲ್ ನಾವು ಮಾಡ್ತೀವಿ ಸರ್ ಅಂತೇಳಿ. MB ಪಾಟೀಲ್ ಅವರು ಹೇಳಿದಾರೆ, ಕೂಡಲ ಸಂಗಮ ಪ್ರಾಧಿಕಾರ ಮಾಡ್ತೀವಿ, ಅದನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಯಾರ. ನಮ್ಮ ಉದ್ದೇಶ ಅಂತಂದ್ರೆ ಇದು ಯಾರೇ ಇರಲಿ ಒಬ್ಬರ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ ಸರ್. ಆಮೇಲೆ ಕಳೆದ ಅಧಿವೇಶನದಾಗೆ ಚಕಾರ ಇತ್ತಿಲ್ಲ, ಅಲ್ಲೇ ಸಚಿವರು ಕೂಡ ಇದ್ದಾರೆ. ಹೌದು. ಮತ್ತೆ ಈಗ ಅಧಿವೇಶನದಾಗ ಧ್ವನಿ ಎತ್ತರ ಅಥವಾ ನೀವು ಏನು ಹೋರಾಟ ಮಾಡ್ತೀರಿ? ಒಳ್ಳೆ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ನಿಮ್ಮ ಮೂಲಕ ನಾವು ಉತ್ತರ ಹೇಳ್ತೀನಿ. ಇವತ್ತು ಶಿವಾನಂದ ಪಾಟೀಲರಾಗಲಿ, MB ಪಾಟೀಲರಾಗಲಿ, ಬಿಜಾಪುರ ಜಿಲ್ಲೆಗೆ ಇರ್ತಕ್ಕಂಥ ಎಲ್ಲ ಶಾಸಕರ ಜವಾಬ್ದಾರಿ ಇದೆ. ಇದು ನಿಜವಾಗಿ ಬಿಜಾಪುರ ಹಿಂದುಳಿಕೆ ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳು ಮಠಾಧೀಶರ ಇಚ್ಛಾಶಕ್ತಿಯ ಕೊರತೆ. ಯಾರಿಗೂ ಬೇಕಾಗಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಸವಣ್ಣ ವಾಸ್ ಬಾರ್ನ್ ಆಸ್ ಎ ಬ್ರಾಹ್ಮಿನ್. ಅವ್ನು ಬ್ರಾಹ್ಮಣನಾಗೇ ಉಳಿದಿದ್ದಲ್ಲ, ಶಂಕರಾಚಾರ್ಯ ಸ್ಥಾನಮಾನವನ್ನು ಅವ್ರಿಗೂ ಸಿಗ್ತಿತ್ತು. ಹೌದಲ್ರಿ? ಸಕಲ ಭೇದ ಆಗಮಗಳನ್ನು ಒಪ್ಕೊಂಡವ. ಅವುಗಳನ್ನ ಬಿಟ್ಟು ತಳ ಸಮುದಾಯದ ಜನರ ಹಕ್ಕಿಗಳಿಗೆ ಹೋರಾಟ ಮಾಡೋಂಥ ಬಸವಣ್ಣಗೆ ನೀವು ನ್ಯಾಯ ಕೊಡಲಿಲ್ಲ ಅಂದ್ರೆ ನೀವು ಬಸವಣ್ಣಗೆ ಮಾಡ್ತಕ್ಕಂಥ ಅನ್ಯಾಯ. ಅವರು ಕೂಡ ಶಿವಾನಂದ ಪಾಟೀಲರು, MB ಪಾಟೀಲರು ಈ ಅಧಿವೇಶನದಾಗ ಮುಖ್ಯಮಂತ್ರಿಗಳಿಗೆ ಬಸವನ ಬಾಗೇವಾಡಿ ಪ್ರಾಧಿಕಾರವನ್ನು ಮಾಡಿ ಬಸವ ತತ್ವವನ್ನು ವಿಶ್ವವಿದ್ಯಾಲಯ ನಾನು ಹೇಳಿದ್ರೆ ವಚನ ವಿಶ್ವವಿದ್ಯಾಲಯ ಬಸವನ ಬಾಗೇವಾಡಿಗೆ ಮಾಡ್ಕೋಬೇಕು. ಅದಕ್ಕೊಂದು ನಿಜವಾದ ನ್ಯಾಯ ಕೊಡ್ತೀವಿ. ಎಲ್ಲೋ ಒಂದು ದೂರ ಮಾಡಿದ್ದು ಸರಿಯಲ್ಲ ಅಂತ ಸರ್. ಅದು ಇದು ಔಪಚಾರಿಕ, ತಮಗೆ ಗೊತ್ತೈತಿ. ಈಗ ನಾವು ಬಂದಂಥ ಎಲ್ಲರೂ ಕೂಡ ಇವ್ರಿಗೆ ಒತ್ತಾಯ ಹೇರಲಿಕ್ಕೇನೆ MB ಪಾಟೀಲ್ ಕರೆದ ಉದ್ದೇಶ. MB ಪಾಟೀಲ್ನ ಉದ್ಘಾಟನೆ ಮಾಡಿ ನಿಮ್ಮ ಜವಾಬ್ದಾರಿ ಐತೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಅವ್ರು ಕರೆದ. ಆ ಉದ್ಘಾಟನೆಗಳಿಗೆ 3 ತಿಂಗಳು ಗಡುವು ಕೊಟ್ರಿ. ನಿಮ್ಮ ಮೊದಲೇ ಬೇಡಿಕೆನೇ ಈಗ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹೋಗಿ ಅಲ್ಲಿ ಮೊದಲೇ ಚೇಂಜ್ ಮಾಡ್ರಿ ಅಂತ ಹೇಳಿದ್ರು. ಹೌದು, ಅದು ಈಡೇರಿಸಿಲ್ಲ. ಮತ್ತು ಇಂಥದ್ರಲ್ಲಿ ಮತ್ತು ಅವರೇ ಕರ್ಕೊಂಡು ಮಾಡೋಣ. ನಿಮ್ಮ ಹತ್ತೇನಿಗೆ ಅಂದ್ರೆ ಸರ್ ಹೇಳಿದ್ರು, ಹೆಂಗೆ ಅಂಬೇಡ್ಕರ್ ಅವ್ರ ಹೆಸರಲ್ಲಿ, ಬಸವಣ್ಣವ್ರ ಹೆಸರಲ್ಲಿ ಅನೇಕ ಹತ್ತಾರಿದ್ದಾವಲ್ಲ, ಬಟ್ ನಮ್ದು ಡಿಫ್ರೆಂಟ್ ನಿಮ್ಮದು ಹತ್ತಿರ ಹನ್ನೊಂದೇ ಆಗುತ್ತಾ? ಇಲ್ಲ ಸರ್, ನಾವು MB ಪಾಟೀಲ್ ಕೂಡ ಇಮಿಡಿಯೇಟ್ಲಿ ಅವಾಗ ಪತ್ರ ಬರ್ತೀವಿ. ಈಗಾಗಲೇ ಸಾಕಷ್ಟು ಈ ಏನೋ ನಮ್ಮ ಬೇಡಿಕೆಗಳನ್ನು ನೇರವಾಗಿ ಅವ್ರ ಗಮನಕ್ಕೆ ತಂದು ಒತ್ತಾಯ ಮಾಡ್ತೀವಿ. ನಾಳೆ ಕೂಡ ಅವರ ಗಮನಕ್ಕೆ ತರಕ್ಕೆ ಆ ಉದ್ದೇಶಕ್ಕೆ ಇಟ್ಕೊಂಡ್ವಿ. ನಮ್ಗೆ ಯಾವುದೇ ರಾಜಕೀಯ ಪ್ರೇರಿತವಾದಂಥ ಸಂಘಟನೆ ನಮ್ಮ ಹಕ್ಕುಗಳು ನಾವು ಎಲ್ಲ ಚರ್ಚೆಗಳು ಮಾಡಿದ್ಮೇಲೆ ತಾವು ತಿಳಿಬೇಕು. ಇದು ಜನಪರವಾದಂಥ ಕಾಳಜಿ. ಬಸವ ತತ್ವವನ್ನು, ಶರಣ ತತ್ವವನ್ನು, ನಾಡಿನ ಮೂಲ್ಯ. ಇವತ್ತು ನೋವಿನ ಸಂಗತಿ ಅಂತಂದ್ರೆ ಪಾಶ್ಚಿಮಾತ್ಯರೊಳಗೆ, ಪೌರಾತ್ಯ ರಾಷ್ಟ್ರದೊಳಗೆ, ಚೀನಾದೊಳಗೆ ಕೂಡ ವಚನ ಸಾಹಿತ್ಯದ ಟ್ರಾನ್ಸ್ಲೇಷನ್ ಇರುತ್ತೆ. ಆದರೆ ವಚನಗಳ ಪರಿಷ್ಕರಣೆ ಆಗಿಲ್ಲ, ಶುದ್ಧ ಆಗಿಲ್ಲ. ಆ ಕಲಬೆರಕೆಗಳು ಎಲ್ಲ ಕಡೆ ಹೋಗ್ಬಿಡ್ತಾವೆ. ಈಗ ಇಲ್ಲಿಯವರೆಗೆ ಪಾಶ್ಚಿಮಾತ್ಯರೊಳಗೆ ಬಸವಣ್ಣ ಬಗ್ಗೆ ಭಾಳಷ್ಟು ಈಗ ನಿಮ್ಗೆ ಹೇಳ್ಬೇಕು, ತೇಮ್ಸ್ ನದಿ ಮೇಲೆ ಬಸವಣ್ಣ ಅಲ್ಲಿ ಇರ್ತಕ್ಕಂಥ ಇಂಗ್ಲೆಂಡದ ಮಹಾರಾಣಿ ಮೂರ್ತಿ ಮಾಡೋಕೆ 15 ವರ್ಷ ಆದರೂ ಆಗಿಲ್ಲ, ಪ್ರಿನ್ಸೆಸ್ ಡಯಾನಾ. ಆದರೆ ಬಸವಣ್ಣನ ಮೂರ್ತಿ ಯಾಕೆ ಮಾಡಿದ್ರು ಅಂದ್ರೆ ಅವ ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಫಾದರ್ ಅಂತಕ್ಕಂಥದ್ದು ಹೇಳ್ತೀವಿ. ಅಲ್ಲಿ ನಮ್ಮ ದೇಶದಾಗ ತಿಳಿದ್ರೆ, ಯಾಕಂದ್ರೆ ಬೆಳಕಿನ ದೀಪದ ಕೆಳಗೆ ಕತ್ತಿರ್ತದೆ. ಆ ಕಾರಣದಿಂದ ನಾವು MB ಪಾಟೀಲರಿಗೆ ನೇರವಾಗಿ ಒತ್ತಾಯ ಮಾಡ್ತೀವಿ. ನಾಳೆಯೂ ಕೂಡ ಪ್ರಸ್ತಾವನೆ ಹೇಳ್ತೀವಿ. ಈ ರೀತಿಯ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಐತಿ, ಅದಕ್ಕೆ ತಾವು ಬರಬೇಕು. ಇದಕ್ಕೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸ್ಬೇಕಂತಕ್ಕಂಥದ್ದು ನಾವು ಮಾಡ್ತೀವಿ. ಮಾಡೋ ಸಂಬಂಧ ಹೌದು ಸರ್, ಇಲ್ಲ. ಮತ್ತು ಅದಕ್ಕೆ ಈ ಚಳವಳಿಗೂ ಕೂಡ ಅದ ಮೊದಲಿಂದ ಅವ್ರು ಜಾಗತಿಕ ಲಿಂಗಾಯತ ಮಾತ್ರ ಚಳವಳಿ ಅದ, ಅವ್ರ ಜವಾಬ್ದಾರಿ ಕೇಳೋದು. ಅನೇಕ ಜನ ಇದ್ದಾರೆ, ಬೇರೆಯವರು ನೀವು ಕರ್ಸ್ಕೊಂಡು ಉದ್ಘಾಟನೆ ಮಾಡ್ಬೋದಿರ್ತದೆ. ಏನು ರಾಜಕೀಯವಾಗಿ ಏನೂ ಇಲ್ಲ ಅಂತೀರಿ, ಮತ್ತು ಅದು ರಾಜಕೀಯವಾಗಿ ಸರ್ ಇದು ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು, ಯಾರು BJP ಇದ್ದಾರೆ, ಯಾರು JDS ಇದ್ದಾರೆ,
ಯಾರು ಬೇರೆ ಪಡಿಸ್ತಾರೆ? ಸರ್ ನಾವು ರಾಜಕೀಯ ಇದು ಅವರನ್ನು ರಾಜಕೀಯ ವ್ಯಕ್ತಿಯಾಗಿ ಕರೆದಿಲ್ಲ. ಅವರು BND ಸಂಸ್ಥೆಯ ಕಾರ್ಯದರ್ಶಿಗಳು. ಆ ಆವರಣಗಳು ನಾವು ಮಾಡ್ಕೊಂಡು ಔಪಚಾರಿಕತೆ ಅಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವ್ರು ಕರಿಬೇಕು ಅಂತ ಬಿಟ್ಟರೆ ಅವರ ರಾಜಕೀಯ ಹಿನ್ನೆಲೆ ಆಗಲಿ ಅಥವಾ ಅವ್ರ ಸಂಘಟನೆಯ ಸಂಪರ್ಕವಾಗಿ ನಮ್ಮ ಸಂಬಂಧ. ಈಗ ಈ ಜಸ್ಟ್ ಫ್ರೆಂಡ್ ಆ್ಯಂಡ್ ವಿ ಹ್ಯಾವ್ ಇನ್ವೈಟೆಡ್. ಯಾಕಂದ್ರೆ ಆ ಕ್ಯಾಂಪಸ್ಸಿನ ಕಾರ್ಯ ಔಪಚಾರಿಕತೆ ನೀವು ಕರೆದ್ರು ಕೂಡ ಅದು ಹೋಗೋದು ಮೆಸೇಜ್ ಹೋಗೋದು ಮಾತ್ರ ಹಂಗೆ ಹೋಗುತ್ತೆ. ಅಲ್ಲಲ್ಲ ಅವ್ರು ನೋಡಿ ಸರ್ ಇನ್ನೊಂದು ಹಿಂಗೆ ಬೇರೆ ಕಡೆ ಮಾಡ್ಬೋದಿತ್ತು. ಇಲ್ಲ. ಬೇರೆ ಕಡೆ ಮಾಡ್ಬೋದಿತ್ತು ಸರ ಬೇರೆ ಕಡೆನೂ ಪ್ರಯತ್ನ ನಾವು ಏನು ಅಂದ್ರೆ ಏನಿತ್ತಲ್ಲ ಅಲ್ಲಿ ಒಂದು ಅವೈಲಬಿಲಿಟಿ ಐತಲ್ಲ ಹಾಲ್, ನಾವೆಲ್ಲ ಕಡೆ ಗಾಂಧಿ ಭವನಕ್ಕೆ ನಾವೆಲ್ಲರೂ ಅಡ್ಡಾಡಿವಿ ಸರ್. ನಮ್ಗೆ ಎಲ್ಲೂ ಹಾಲ್ ಸಿಗಲಿಲ್ಲ. ನಾವು ನಿಜವಾಗಿ ಕೊನೆಗೆ ಇವತ್ತು ಅವರೇ ಇದ್ರು ನೋಡ್ರಿ ಹೋಟೆಲ್ ನಾವು ಇಲ್ಲೇ ಮಾಡ್ಬೇಕಂತಿದ್ವಿ. ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳು ನಮಗೆ ಮುಂದಿನ ಸಲ ನೀವು ನಾವು ಬೇರೆ ಜಾಗ ಹುಡುಕೊಟ್ಟಂದ್ರೆ ನಿಮ್ಮ ನಂಬರ್ ತೊಗೊಂಡು ನಾವು ಕೇಳ್ತೀವಿ. ನಮಗೆ ಯಾವುದೇ ರಾಜಕೀಯ ಬಿಡೇ ಇಲ್ಲ, ಸ್ಪಷ್ಟವಾಗಿ ನಾವು ಬೇರೆ ಕಡೆ ಮಾಡ್ತೀವಿ. ಈಗ ಅನಿವಾರ್ಯ ಕಾರಣದಿಂದ ಮಾಡ್ಲಿಕ್ಕೆ ಅನಿವಾರ್ಯ ಕಾರಣ. ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಹೊಳಪಿಂದ ಜಗ ಜಗಮಗಿಸುವೆ ಪಿನ್ನದ ಕಿರಣ ಒಪ್ಪ ಓರಣ ಈ ಹೊಂಗಿರಣ ಇದೆ ತೋರಣ ಸೂರ್ಯಕಾಂತಿಯತೆ ಹೊಳೆವ ಸಂಜಯತೆ. ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.